Hello students, today in your human resource management class we'll continue the leadership styles. Leadership styles alli on the 4-5 types we have already covered. The next part is authoritarian and charismatic, laissez-faire or free rein leadership. Idu 3 ಬಾಕಿ ಆಗಿದೆ. We'll discuss about this. Let's continue. First type, in this video first type, that is the charismatic style of leadership. What is this? The term charisma stands for positive personal aura, that is positive personal character, positivity. Okay, leader alli enirbeku, positivity irbeku. Executives who demonstrate this leadership style can drive and motivate their employees to peak performance. Okay, executives ಅಥವಾ ಪರ್ಸನ್ ಯಾರು ಈ ಲೀಡರ್ಶಿಪ್ ಸ್ಟೈಲನ್ನು ತನ್ನದಾಗಿಸಿಕೊಂಡಿರ್ತಾನೆ ಅವನು ಎಂಪ್ಲಾಯೀಸ್ಗಳನ್ನು ಅಥವಾ ಅವನ ಕೊಲೀಗ್ಗಳನ್ನು ವಿಲ್ ಮೋಟಿವೇಟ್ ಟು ದ ಪೀಕ್ ಪರ್ಫಾರ್ಮೆನ್ಸ್, ಹೈ ಲೆವೆಲ್ ಆಫ್ ಪರ್ಫಾರ್ಮೆನ್ಸ್ಗೆ ಮೋಟಿವೇಟ್ ಮಾಡ್ತಾನೆ. ಬಿಕಾಸ್ ಹಿ ಹ್ಯಾಸ್ ಪಾಸಿಟಿವ್ ಎನರ್ಜಿ ವಿತ್ ಹಿಮ್, ಹಿ ಈಸ್ ಟೋಟಲಿ ಪಾಸಿಟಿವ್. ಗೊತ್ತಾಯ್ತಲ್ವಾ? ಸೊ ಹಿ ಕ್ಯಾನ್ ಮೋಟಿವೇಟ್ ದೇಯರ್ ಎಂಪ್ಲಾಯೀಸ್ ಟು ಪೀಕ್ ಪರ್ಫಾರ್ಮೆನ್ಸ್. ದೀಸ್ ಎಕ್ಸಿಕ್ಯೂಟಿವ್ಸ್ ಆರ್ ಪರ್ಸುವೇಸಿವ್ ಡ್ಯೂ ಟು ದೇಯರ್ ಆಪ್ಟಿಮಿಸ್ಟಿಕ್ ವ್ಯೂ. ಪರ್ಸುವೇಸಿವ್ ಅಂದರೆ ಮನವೊಲಿಸುವಂಥದ್ದು ಅಂತ ಹೇಳ್ತೇವೆ ನಾವು. ಹೇಗೆ ಅಂದರೆ ಅವರು ಇನ್ನೂ ವರ್ಕ್ ಮಾಡುವಂತಹ ಒಂದು ಮೆಂಟಾಲಿಟಿಯಲ್ಲಿ ಇಲ್ಲದಿದ್ದರೂ ಕೂಡ ಹಿ ಕ್ಯಾನ್ ಪರ್ಸ್ಯೂಯೇಟ್ ದೆಮ್, ಅವರು ಮಾಡುವಂತಹ ಎಬಿಲಿಟಿ ಅವನಲ್ಲಿದೆ. ಡ್ಯೂ ಟು ವಾಟ್ ಈಸ್ ದ ರೀಸನ್? ಬಿಕಾಸ್ ಆಪ್ಟಿಮಿಸ್ಟಿಕ್ ಹಿ ಈಸ್. ಆಪ್ಟಿಮಿಸ್ಟಿಕ್ ಇನ್ ದ ಸೆನ್ಸ್ ಆಶಾವಾದಿ. ಎಕ್ಸಾಕ್ಟ್ ಕನ್ನಡ ವರ್ಡ್ ಆಶಾವಾದಿ. ಏನು ನಾನು ಹೇಳ್ಬೋದು ಅಂದರೆ ಇಟ್ ಈಸ್ ಪಾಸಿಟಿವಿಟಿ. ಓಕೆ, ಏನೂ ನೆಗೆಟಿವ್ ಥಾಟ್ ಅವರಲ್ಲಿದ್ದರೂ ಹಿ ಕ್ಯಾನ್ ಟರ್ನ್ ಇಟ್ ಇನ್ ಟು ದ ಪಾಸಿಟಿವ್ ಮ್ಯಾನರ್ ಆ್ಯಂಡ್ ಹಿ ಕ್ಯಾನ್ ಮೇಕ್ ದೆಮ್ ವರ್ಕ್. That is called charismatic. Clear? What is the advantage of this? ಏನಿರ್ಬೋದು ಇದರ ಅಡ್ವಾಂಟೇಜ್? Motivated employees are not only the positive result of the charismatic leadership style, managers are much more flexible in this type of leadership. ಇಲ್ಲಿ ನೋಡಿ, ಮ್ಯಾನೇಜರ್ಸ್ ಮೋರ್ ಫ್ಲೆಕ್ಸಿಬಲ್ ಅಂತ ಹೇಳಿದೆ. ಏನು ಎಂಪ್ಲಾಯೀಸ್ಗಳನ್ನು ಹೆಚ್ಚು ಮೋಟಿವೇಟ್ ಮಾಡ್ತಾರೆ, ಅವರೊಂದಿಗೆ ಹೆಚ್ಚು ಡಿಸ್ಕಸ್ ಮಾಡ್ತಾರೆ, ಮಾತಾಡ್ತಾರೆ, ಹೆಚ್ಚು ಅಪರ್ಚುನಿಟೀಸ್ಗಳನ್ನು ಕೊಡ್ತಾರೆ. ಅವರು ಇನ್ನೂ ಕೂಡ ಹೆಚ್ಚು ಹೆಚ್ಚು ವರ್ಕ್ ಮಾಡುವ ಹಾಗೆ ಎಂಟರ್ಟೈನ್ ಮಾಡ್ತಾರೆ, ಕರೇಜ್ ಮಾಡ್ತಾರೆ. ದಟ್ ಈಸ್ ಕಾಲ್ಡ್ ದಿಸ್ ಚರಿಸ್ಮ್ಯಾಟಿಕ್ ಲೀಡರ್ಶಿಪ್. ಇಲ್ಲಿ ಮೋಟಿವೇಟೆಡ್ ಎಂಪ್ಲಾಯೀಸ್ ಮಾತ್ರ ಅಲ್ಲದೆ ಮ್ಯಾನೇಜರ್ಸ್ ಆಲ್ಸೋ ಮೋರ್ ಫ್ಲೆಕ್ಸಿಬಲ್. ದಿಸ್ ಈಸ್ ಆಲ್ಸೋ ಒನ್ ಫಸ್ಟ್ ಅಡ್ವಾಂಟೇಜ್ ಆಫ್ ದಿಸ್ ಲೀಡರ್ಶಿಪ್ ಸ್ಟೈಲ್. ಓಕೆ, ವಿಚ್ ಮೀನ್ಸ್ ದೇ ಕ್ಯಾನ್ ಬೆಟರ್ ರೆಸ್ಪಾನ್ಸ್ ಟು ಡಿಫ್ರೆಂಟ್ ಸಿಚುವೇಶನ್ ಇನ್ ದ ಆರ್ಗನೈಸೇಷನ್. ಹೂ ದ ಮ್ಯಾನೇಜರ್ಸ್ ಕ್ಯಾನ್ better respond because they are flexible, they are not rigid like autocratically ಹೇಗಿತ್ತು ನೋಡಿ ಮ್ಯಾನೇಜರ್ಸ್. nobody should come to them, they have to obey only. ಎಂಪ್ಲಾಯೀಸ್ ಹೇಗಿದ್ರು, ಅವರು ಮ್ಯಾನೇಜರ್ಸ್ ಏನು ಹೇಳ್ತಾರೆ ಅಥವಾ ಲೀಡರ್ ಏನು ಹೇಳ್ತಾರೆ ಅದನ್ನು ಮಾತ್ರ ಕೇಳುವಂತಿತ್ತು. ಇಲ್ಲಿ ಹೇಗೆ ಅಪೋಸಿಟ್ ಆಫ್ ದ್ಯಾಟ್, ಮ್ಯಾನೇಜರ್ಸ್ ಆರ್ ಫ್ಲೆಕ್ಸಿಬಲ್. ಹೇಗೆ ಬೇಕು, ಯಾವ ಸಿಚುವೇಶನ್ಗೆ ಯಾವ ರೀತಿಯಲ್ಲಿ ಬೇಕು ಅದೇ ತರಹ ಅವರು ಎಂಪ್ಲಾಯೀಸ್ಗಳ ಜೊತೆ ಆಗಿರ್ಬೋದು ಅಥವಾ ಸಿಚುವೇಶನ್ಗಳ ಜೊತೆ ಆಗಿರ್ಬೋದು ಚೇಂಜ್ ಆಗ್ತಾ ಇರ್ತಾರೆ. Okay, it is better to the organization. This is the advantage. The employees have a high degree of self-determination and therefore tackle their work much more willingly and responsibly. They have high degree of self-determination. Determination ಅಂದರೆ ಒಂದು ಛಲ, ಇದನ್ನೇ ನಾನು ಮಾಡಿಯೇ ತೀರ್ತೇನೆ ಅನ್ನೋ ಒಂದು ದೃಢ ನಿರ್ಧಾರ ಅಂತ ಏನು ಹೇಳ್ತೇವೆ, ದಟ್ ಇಸ್ ಕಾಲ್ಡ್ ಡಿಟರ್ಮಿನೇಷನ್. ದಿಸ್ ಮ್ಯಾನೇಜರ್ ಆರ್ ಲೀಡರ್ ಹೂ ಹ್ಯಾಸ್ charismatic leadership style, he is very good in self determination. Okay, therefore ನೋಡಿ, he only positive in character and ಏನು ಒಂದು ನಿಶ್ಚಲತೆ ಇದೆ, ಇದನ್ನು ಮಾಡಿಯೇ ತೀರಬೇಕು ಅಂತ ಒಂದು ಸ್ಥಿರತೆ ಇದೆ. ಆ ಸಮಯದಲ್ಲಿ ಈಗ ನಮ್ಮಲ್ಲಿದ್ದರೂ ಕೂಡ ನಾವೇನು ಮಾಡ್ತೇವೆ, ಆ ಒಂದು ಕೆಲಸವನ್ನು ಮಾಡಿಯೇ ತೀರ್ತೇವೆ ಆ್ಯಂಡ್ ಇಷ್ಟಪಟ್ಟು ಮಾಡ್ತೇವೆ. ದಟ್ ಈಸ್ ಅ ಥಿಂಗ್. ಸೊ ದೇರ್ ವಿಲ್ ಬಿ ಒನ್ ವಿಲ್ಲಿಂಗ್ನೆಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಅಂತ ಏನು ಹೇಳ್ತೇವೆ, ದ್ಯಾಟ್ ವಿಲ್ ಬಿ ದೇರ್. ದಿಸ್ ಆಲ್ ಆರ್ ದ ಅಡ್ವಾಂಟೇಜಸ್ ಆಫ್ charismatic leadership. Clear? What is the disadvantage of this style? The disadvantage of this style of leadership are its specificity. That is, ಕೆಲವೇ ಕ್ಷೇತ್ರಗಳಲ್ಲಿ ಅಥವಾ ಕೆಲವು ಸಿಚುವೇಶನಿಗೆ ಮಾತ್ರ ಇವುಗಳು ಸೀಮಿತವಾಗಿರ್ತದಲ್ವ, ಅದು ಇದರ ಮೇನ್ ಡಿಸ್ಅಡ್ವಾಂಟೇಜ್. ಎಲ್ಲ ಕಡೆಯಲ್ಲಿ ನೀವು charismatic leadership ಸ್ಟೈಲನ್ನು ಹಾಕುವಂತಿಲ್ಲ. ಏನಾಗ್ತದೆ, ನೀವೇ ನೋಡಿ, ನೀವೇ ಹೇಳಿ ನೋಡುವ, ಏನಾಗಬಹುದು, ಎಲ್ಲ ಕಡೆಯಲ್ಲೂ ಏನು ಎಂಪ್ಲಾಯೀಸ್ಗಳಿಗೆ ಹೆಚ್ಚು ಮಹತ್ವ ಕೊಡ್ತೀರಿ, ಅವರೇನು ಹೇಳ್ತಾರೆ ಅದನ್ನೇ ಕೇಳ್ತೀರಿ. ಆಗ ದ ರೆಸ್ಪೆಕ್ಟ್ ವಾಟ್ ದ ಮ್ಯಾನೇಜರ್ ಆರ್ ದ ಲೀಡರ್ ಈಸ್ ನೀಡೆಡ್, ದಟ್ ವಿಲ್ ನಾಟ್ ಬಿ ದೇರ್. ಆ್ಯಂಡ್ ಹಿಯರ್ ಸಿ, ಐ ವಿಲ್ ರೀಡ್ ದಿಸ್. To become a charismatic leader, you must have charisma. That is,
ವಾಟ್ ಐ ಸೆಡ್, ಪಾಸಿಟಿವ್ ಆ್ಯಟಿಟ್ಯೂಡ್, ಪಾಸಿಟಿವ್ ಆಗಿ ಆ್ಯಟಿಟ್ಯೂಡ್ ಇರಬೇಕು. ಅಂಡರ್ಸ್ಟೂಡ್? ಎಂಪ್ಲಾಯೀಸ್ಗಳಿಗೆ ನೀವು ಹೆಚ್ಚು ಎನ್ಕರೇಜ್ ಮಾಡಬೇಕು, ಮೋಟಿವೇಟ್ ಮಾಡಬೇಕು ಅಂದರೆ ನೀವು ಫಸ್ಟ್ ಮೋಟಿವೇಟ್ ಆಗಿರಬೇಕು, ನಿಮ್ಮಲ್ಲಿ ಮಾಡುವ ಮನಸ್ಸಿರಬೇಕು. ಸೊ ದಿಸ್ ಚರಿಸ್ಮಾ ಅಂದರೆ ಫಸ್ಟ್ ಆಫ್ ಆಲ್ ದ ಲೀಡರ್ ಹೀ ಶುಡ್ ಹ್ಯಾವ್ ದ್ಯಾಟ್ ಆ್ಯಟಿಟ್ಯೂಡ್. ಇಫ್ ಹೀ ಈಸ್ ನಾಟ್ ದೇರ್, ನೋಡಿ ಆ ಸ್ಟೈಲನ್ನು ನಾವು ಕಂಪನಿಯಲ್ಲಿ ಅಥವಾ ಆರ್ಗನೈಸೇಷನಲ್ಲಿ ಮೇಂಟೈನ್ ಮಾಡಿದ್ದೇವೆ, ಬಟ್ ದ ಲೀಡರ್ ಹೂ ಹ್ಯಾಸ್ ಚೂಸನ್ ದ್ಯಾಟ್ ಹೀ ಈಸ್ ನಾಟ್ ಹ್ಯಾವಿಂಗ್ ದ್ಯಾಟ್ ಪಾಸಿಟಿವ್ ಕ್ಯಾರೆಕ್ಟರ್, ದೆನ್ ಇಟ್ ವಿಲ್ ಬಿ ಟೋಟಲಿ waste. This can only be learned to a limited extent. If the leaders who live this leadership style do not have a positive attitude towards their subordinates, they cannot bring the organization forward. Organization alla ಮುಂದಕ್ಕೆ ತರುವ ಹಾಗೆ ಅವರಿಂದ ಸಾಧ್ಯವಾಗುವುದಿಲ್ಲ. They will fail in that if they don't have the positive character. Second type, the authoritarian style of leadership. This is same as autocratic. Okay, ಇದು ಯಾಕೆ ಇನ್ನೊಮ್ಮೆ ಹಾಕಿದ್ದೇನೆಂದರೆ, ದ ವರ್ಡ್ಸ್ ಆರ್ ಡಿಫ್ರೆಂಟ್ ಆ್ಯಂಡ್ autocratic and authoritarian both are same. ಓಕೆ, ಒಂದೇ ಎಕ್ಸ್ಪ್ಲನೇಷನ್ ಎರಡಕ್ಕೂ ನಡೀತದೆ. ಯು ಕ್ಯಾನ್ ರೈಟ್ ಆ್ಯಸ್ ಡಿಫ್ರೆಂಟ್ ಟೈಪ್, ಇನ್ನೊಂದು ಟೈಪ್ ಬರೆದ್ರೆ ಒಂದು ಡಿಫ್ರೆಂಟ್ ಟೈಪ್ ಬರೆದಾಗೆ ಆಗ್ತದೆ. ಓಕೆ, ಬೋತ್ ಆರ್ ಒನ್ ಆ್ಯಂಡ್ ದ ಸೇಮ್, ಬಟ್ ದ ನೇಮ್ ಈಸ್ ದಟ್ ಈಸ್ autocratic, ದಿಸ್ ಇಸ್ authoritarian. ಓಕೆ, in this type of leadership the decision making power rests solely with the superior. ಕರೆಕ್ಟ್ ಅಲ್ವಾ? ಅಟೋಕ್ರೆಟಿಕಲ್ಲಿ ಏನಾಗಿತ್ತು, ನಿರಂಕುಶ, ಬೇರೆ ಯಾವುದೇ ವ್ಯಕ್ತಿಗಳು ಏನನ್ನೂ ಹೇಳುವಂತಿಲ್ಲ, ಎಲ್ಲವೂ ಕೂಡ ಯಾವ ಲೀಡರ್ ಯಾರಿದ್ದಾನೆ ಆ ಲೀಡರ್ ಏನು ಹೇಳ್ತಾನೆ ಅದರ ಬಗ್ಗೆ ನಡೀತಿತ್ತು, ಅವನು ಹೇಗೆ ಹೇಳ್ತಾನೆ ಅದೇ. ಯು ಹ್ಯಾವ್ ಟು ಒಬೇ ಓನ್ಲಿ, ಯು ಕ್ಯಾನ್ ಟೇಕ್ ಎನಿ ಸಜೆಷನ್, ಯು ಕೆನಾಟ್ ಗಿವ್ ಎನಿ ಸಜೆಷನ್ ಟು ಹಿಮ್ ಆ್ಯಂಡ್ ಯು ಕೆನಾಟ್ ಡಿಸ್ರೆಸ್ಪೆಕ್ಟ್ ಹಿಮ್. ಏನು ಕೂಡ ಹೇಳುವಂತಿಲ್ಲ, ಯಾವುದನ್ನು ಒಬ್ಜೆಕ್ಟ್ ಮಾಡುವಂತಿಲ್ಲ, ಜಸ್ಟ್ ಅವನು ಏನು ಹೇಳ್ತಾನೆ ಅದೇ ತರಹ ನೀವು ಮಾಡಬೇಕಾಗ್ತದೆ. ದಟ್ ಈಸ್ ಕಾಲ್ಡ್ ಒಬೇಯಿಂಗ್. ಓಕೆ, ಬಟ್ ದಟ್ ಓನ್ಲಿ ಹಿಯರ್ ಡಿಸಿಷನ್ ಮೇಕಿಂಗ್ ಪವರ್ ರೆಸ್ಟ್ ಅಂದರೆ ಯಾರಲ್ಲಿ ಇರ್ತದೆ? ಸುಪೀರಿಯರ್ಗಳಲ್ಲಿ, ಮೇಲಾಧಿಕಾರಿಗಳಲ್ಲಿ ಇರ್ತದೆ. ದಟ್ ಈಸ್ ಕಾಲ್ಡ್ ಅಥಾರಿಟೇರಿಯನ್ ಸ್ಟೈಲ್. ಸಬಾರ್ಡಿನೇಟ್ಸ್ ಮಸ್ಟ್ ಅಬೈಡ್ ಬೈ ದೇಯರ್ ಡಿಸಿಷನ್. ಅಬೈಡ್ ಅಂದರೆ ಏನು? ಅಬೈಡ್ ಅಂದರೆ ದೇ ಹ್ಯಾವ್ ಟು ಒಬೇ ಅಂತ ಹೇಳ್ತೇವಲ್ಲ, ಕೇಳಬೇಕು ಅಂತ. ದೀಸ್ ಆರ್ ದ ಡಿಫ್ರೆಂಟ್ ವರ್ಡ್ಸ್. ಅಬೈಡ್ ಅಂದರೆ ಒಬೇ, ಎರಡೂ ಒಂದೇ. You can use which word you know, that word you can use. The introduction of one's own proposal is undesirable. The executive not only has the sole authority to decide but also has the right to control subordinates. This type of leadership is known for its distanced relationship between employees and leaders. Andre authoritarian style, what? One person is there, he is taking all the decision, nobody is coming and mingling with that decision making process, nobody is asked to come. Okay, nobody will take the suggestion from the employees. This is called authoritarian style of leadership. Aste, what is the advantage? The advantage of this type of leadership are the ability to act and decide quickly at any time. ಓಕೆ, ನೋಬಡಿ, ನಿಮ್ಮಲ್ಲಿ ಕೇಳಲಿಕ್ಕೆ ಅಥವಾ ನಿಮಗೆ ಸಜೆಷನ್ ಕೊಡಲಿಕ್ಕೆ ಯಾರೂ ಇಲ್ಲ, ಯಾರಲ್ಲೂ ಕೇಳುವಂತೂ ಇಲ್ಲ. ದಟ್ ಇಸ್ ಕಾಲ್ಡ್ ಅಥಾರಿಟೇರಿಯನ್ ಅಲ್ವಾ? ಅಂತಹ ಲೀಡರ್ಶಿಪ್ ಸ್ಟೈಲನ್ನು ನೀವು ಬಳಸುವುದಾದಲ್ಲಿ ಯಾವುದೇ ಸಿಚುವೇಷನಲ್ಲಿ ನಿಮಗೆ ಕ್ವಿಕ್ಕಾಗಿ ಡಿಸಿಷನ್ ತಗೊಳ್ಳುವ ಚಾನ್ಸಸ್ ಇರ್ತದೆ. ಆ್ಯಂಡ್ ಇಟ್ ಈಸ್ ವೆರಿ ಈಸಿ ಟು ಟೇಕ್ ಡಿಸಿಷನ್ ಕ್ವಿಕ್ಲಿ. ದಿಸ್ ಇಸ್ ಎಸ್ಪೆಷಲಿ ಇಂಪಾರ್ಟೆಂಟ್ ಇನ್ ಕ್ರೈಸಿಸ್ ಸಿಚುವೇಷನ್ಸ್. ದಟ್ ಈಸ್ ತುಂಬ ಕಷ್ಟಕರವಾದ ಅಥವಾ ಕಠಿಣ ಸಿಚುವೇಷನ್ಗಳಲ್ಲಿ ಎಲ್ಲರೊಂದಿಗೆ ಕೇಳಿ ಏನು ಮಾಡುವುದು, ಡಿಸಿಷನ್ಗಳನ್ನು ತಗೊಳ್ಳುವಂತಹ ಲೀಡರ್ಶಿಪ್ ಸ್ಟೈಲ್ ಆಗಿದ್ದಲ್ಲಿ ಇಟ್ ವಿಲ್ ಟೇಕ್ ಟೈಮ್. ಸೊ ಫಾರ್ ದ ಕ್ರೈಸಿಸ್ ಟೈಮ್ ಅಥವಾ ಸಿಚುವೇಷನ್ಗೆ ಕಷ್ಟಕರವಾದಂತಹ ಕಠಿಣ ಸಮಯಗಳಲ್ಲಿ ಕ್ವಿಕ್ ಡಿಸಿಷನ್ ಈಸ್ ಇಂಪಾರ್ಟೆಂಟ್. ಸೊ ಇಟ್ ಈಸ್ ಹೆಲ್ಪ್ಫುಲ್ ಇನ್ ದ ಕ್ರೈಸಿಸ್ ಸಿಚುವೇಷನ್ಸ್. ಇಟ್ ಈಸ್ ಆಲ್ಸೋ ಕ್ಲಿಯರ್ ಹೂ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಡಿಸಿಷನ್ ಟೇಕನ್. ಅಂದರೆ ಈಗ ಒಂದು ಏನಾದರೂ ಪ್ರಾಬ್ಲಮ್ ಆಗಿದೆ ಒಂದು ಆರ್ಗನೈಸೇಷನಲ್ಲಿ, ಅದರ ಡಿಸಿಷನ್ ಏನು ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳುವಂಥದ್ದು ಕ್ವಿಕ್ಕಾಗಿ ಡಿಸಿಷನ್ ತಗೊಳ್ಬೋದು. ಮತ್ತು ಯಾರು ಅಂತ ನೋಡಲಿಕ್ಕಿಲ್ಲ, ಇದನ್ನು ಯಾರು ಸರಿ ಮಾಡ್ತಾರೆ ಅಂತ. ಯಾರು ಅದನ್ನು ಸರಿ ಮಾಡಬೇಕು, ಹೂ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಡಿಸಿಷನ್ ಅಂತ ಕೂಡ ಕ್ಲಿಯರ್ಲಿ ಮೆನ್ಷನ್ಡ್. ಯಾರು? ದ ಮೇನ್ ಲೀಡರ್, ಮ್ಯಾನೇಜರ್ ಯಾರಿದ್ದಾನೆ ಅವನು ಅದನ್ನು ಡಿಸಿಷನ್ ತಗೊಳ್ಬೇಕು. ಸೊ ದ ಪರ್ಸನ್ ಹೂ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ್ಯಾಟ್ ಆಲ್ಸೋ ವಿ ಕ್ಯಾನ್ ಸಿ ಕ್ಲಿಯರ್ಲಿ. ದಿಸ್ ಇಸ್ ದ ಅಡ್ವಾಂಟೇಜ್ ಆಫ್ ಅಥಾರಿಟೇರಿಯನ್ ಸ್ಟೈಲ್. ನಾವು ಸಿ ದ ಡಿಸ್ಅಡ್ವಾಂಟೇಜ್. ವಾಟ್ ಈಸ್ ದ ಡಿಸ್ಅಡ್ವಾಂಟೇಜಸ್? ದ ಡಿಸ್ಅಡ್ವಾಂಟೇಜಸ್ ಆರ್ ದ ಡಿಮೋಟಿವೇಷನ್ಸ್ ಆಫ್ ಎಂಪ್ಲಾಯೀಸ್. ಇಲ್ಲಿ ಎಂಪ್ಲಾಯೀಸ್ಗಳ ಡಿಮೋಟಿವೇಷನ್ ಆಗ್ತದೆ. ಅವರಿಂದ
ಯಾವುದೇ ಸಲಹೆ ತಗೊಳ್ತಾ ಇಲ್ಲ, ಯು ಆರ್ ನಾಟ್ ಆಸ್ಕಿಂಗ್ ದೆಮ್, ಯು ಆರ್ ನಾಟ್ ಮಿಂಗಲಿಂಗ್ ದೆಮ್ ಇನ್ ದ ಡಿಸಿಷನ್ ಟೇಕಿಂಗ್ ಪ್ರಾಸೆಸ್. ಏನಾಗ್ತಾ ಇದೆ, ಯುವರ್ ಎಂಪ್ಲಾಯೀಸ್ ಆರ್ motivated due to the authority of the leader. Okay, employees have no reason to develop their own solutions. Your own solutions ಯಾವುದು ಕೂಡ ಯಾರು ಕೇಳ್ತಾ ಇಲ್ಲ ಆ್ಯಂಡ್ ಡೆವಲಪ್ ಕೂಡ ಆಗ್ತಾ ಇಲ್ಲ. ಟು ಹೆಲ್ಪ್ ದ ಕಂಪನಿ ಬಿಕಮ್ ಮಾರ್ಕೆಟ್ ಲೀಡರ್ ಆರ್ ಕಂಟಿನ್ಯೂ ಟು ಎಕ್ಸೆಲ್ ಇನ್ ದ ಫ್ರೀ ಎಕಾನಮಿ ಬೈ ಡೆವಲಪಿಂಗ್ comparative competitive advantages. When the authoritarian leadership style is practiced in a business, the risk of innovation stagnation is high. However, innovative products or services are essential to the success of a business. Okay, see here I have discussed this topic before only, like ತುಂಬ ಮಂದಿ ಇದ್ದಾಗ, ಓಕೆ, ಐಡಿಯಾಸ್ ಆರ್ ಡಿಫ್ರೆಂಟ್, ಯು ವಿಲ್ ಗೆಟ್ ಡಿಫ್ರೆಂಟ್ ಐಡಿಯಾಸ್. ಒಬ್ಬರಿಂದ ಇನ್ನೊಬ್ಬರದು ಮೆಂಟಾಲಿಟಿ ಅಥವಾ ಐಡಿಯಾಸ್ ಹೇಗಿರ್ತದೆ, ಡಿಫ್ರೆಂಟ್ ಆಗಿರ್ತದೆ. ನಾನು ಯೋಚಿಸುವ ಥರವೇ ನೀವು ಯೋಚನೆ ಮಾಡೋದಿಲ್ಲ. ನಿಮ್ಮ ಐಡಿಯಾಸ್ ಬೇರೆ ಇರ್ತದೆ, ನನ್ನದು ಬೇರೆ ಇರ್ತದೆ. ಅದೇ ತರಹ ಒಂದು ಕಂಪನಿಯಲ್ಲಿ ಅಥವಾ ಆರ್ಗನೈಸೇಷನಲ್ಲಿ ಒಂದು ಪ್ರಾಬ್ಲಮ್ ಬಂತು ಅಥವಾ ಏನಾದರೂ ಒಂದು ಪ್ರಾಡಕ್ಟನ್ನು ಇನೋವೇಟ್ ಮಾಡಬೇಕು ಅಂತ ಹೇಳುವಾಗ ಸಜೆಷನ್ ತೆಕ್ಕೊಂಡ್ರೆ ಬೆಟರ್ ಪ್ರಾಡಕ್ಟ್ಸ್ ಬರ್ತದೆ. ಈ ಬೆಟರ್ ಪ್ರಾಡಕ್ಟ್ಸ್ ಯಾಕೆ ಬೇಕಾಗ್ತದೆ, ಟು ಸರ್ವೈವ್ ಇನ್ ದ ಮಾರ್ಕೆಟ್. ನಿಮಗೆ ಮಾರ್ಕೆಟಲ್ಲಿ ಒಳ್ಳೆ ಡಿಮ್ಯಾಂಡ್ ಬೇಕಾ, ಯು ಹ್ಯಾವ್ ಟು ಪ್ರೊಡ್ಯೂಸ್ ಗುಡ್ ಪ್ರಾಡಕ್ಟ್ಸ್ ಆ್ಯಂಡ್ ಇನೋವೇಟಿವ್ ಒನ್, ಹೊಸತ್ತು ಇಲ್ಲಿ ತನಕ ಇಲ್ಲದ ಒಂದು ಪ್ರಾಡಕ್ಟನ್ನು ನೀವು ಯಾವಾಗ ಫೈಂಡ್ ಔಟ್ ಮಾಡ್ತೀರಿ ಆ್ಯಂಡ್ ಪ್ರೊಡ್ಯೂಸ್ ಮಾಡ್ತೀರಿ, ಮಾರ್ಕೆಟಿಗೆ ಬಿಡ್ತೀರಿ, ಆಗ ನಿಮ್ಮ ಕಂಪನಿಗೆ, ಆರ್ಗನೈಸೇಷನ್ಗೆ ಏನಿರ್ತದೆ, ಡಿಮ್ಯಾಂಡ್ ಇರ್ತದೆ. ಒಬ್ಬನದೇ ಐಡಿಯಾದಲ್ಲಿ ನಡೀತಾ ಇದೆ ಅಂತ ಹೇಳುವಾಗ ಅಷ್ಟೊಂದು ಕ್ರಿಯೇಟಿವಿಟಿಯಾಗಿ ನಿಮಗೆ ಪ್ರೊಡ್ಯೂಸ್ ಮಾಡಲಿಕ್ಕೆ ಆಗುವುದಿಲ್ಲ. ಆ ಸಮಯದಲ್ಲಿ ಏನಾಗ್ತದೆ, ಆರ್ಗನೈಸೇಷನ್ನ ಇಂಪಾರ್ಟೆನ್ಸ್ ಅಥವಾ ಡಿಮ್ಯಾಂಡ್ ಕಡಿಮೆ ಆಗ್ತದೆ. ದಿಸ್ ಇಸ್ ದ ಡಿಸ್ಅಡ್ವಾಂಟೇಜ್. Another disadvantage that can be attributed to the authoritarian leadership style lies in high demand of superiors. That is, ಒಬ್ಬ ಸುಪೀರಿಯರ್ ಯಾರಿದ್ದಾನೆ ಅವನಿಗೆ ಹೈ ಡಿಮಾಂಡ್ ಇರ್ತದೆ. ಒಬ್ಬನನ್ನು ನೀವು ಸುಪೀರಿಯರ್ ಮಾಡ್ತೀರಲ್ವ, ಆ ಪ್ಲೇಸಿಗೆ ಯಾರನ್ನು ತರುವುದು, ಯಾವ ರೀತಿಯ ವ್ಯಕ್ತಿತ್ವವನ್ನು ತರುವುದು ಅಂತ ಹೇಳಿ ಅದಕ್ಕೆ ಒಂದು ಹೈ ಡಿಮ್ಯಾಂಡ್ ಇರ್ತದೆ ಆ ಪ್ಲೇಸಿಗೆ. ಇನ್ ಅಡಿಷನ್, ದ ರಿಸ್ಕ್ ದ್ಯಾಟ್ ರಾಂಗ್ ಡಿಸಿಷನ್ ವಿಲ್ ಬಿ ಮೇಡ್ ಇನ್ ಇನ್ಕ್ರೀಸ್ಡ್ ಮ್ಯಾನಿಫೋಲ್ಡ್. ಓಕೆ, ಯಾವುದೋ ಒಬ್ಬ ಅಲ್ಲಿಗೆ ಸಮರ್ಥನಲ್ಲದ ಒಬ್ಬ ವ್ಯಕ್ತಿಯನ್ನು ನೀವು ತಂದಾಗ ಏನಾಗ್ತದೆ, ಪ್ರಾಬ್ಲಮ್ ಎನ್ನುವುದು ರಿಸ್ಕ್, ಅವನೇನಾದರೂ ರಾಂಗ್ ಡಿಸಿಷನ್ ತಗೊಂಡಾಗ ಆ ಇಡೀ ಆರ್ಗನೈಸೇಷನಿಗೆ ಆ ರಿಸ್ಕ್ ಎನ್ನುವುದು ಅಥವಾ ಪ್ರಾಬ್ಲಮ್ ಎನ್ನುವುದೇನು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತೇವಲ್ವ, ಕಾದಿರ್ತದೆ ಅಂತ ಹೇಳೋದಕ್ಕೆ ದಟ್ ಈಸ್ ಮ್ಯಾನಿಫೋಲ್ಡ್ ಅಂತ ಹೇಳ್ತೇವೆ ನಾವು. ಓಕೆ, ಇಫ್ ಯು ಆರ್ ನಾಟ್ ಚೂಸನ್ ಅ ಪರ್ಫೆಕ್ಟ್ ಪರ್ಸನ್ ಟು ದ್ಯಾಟ್ ಪರ್ಫೆಕ್ಟ್ ಪ್ಲೇಸ್, ದ ರಾಂಗ್ ಡಿಸಿಷನ್, ಇಫ್ ಯು ಟೇಕ್ ಎನಿ ರಾಂಗ್ ಡಿಸಿಷನ್, ದ risk or the problem is increased manifold ಅಂತ, ಕಟ್ಟಿಟ್ಟ ಬುತ್ತಿ ಅಂತ ಅರ್ಥ. Next one, the cooperative style of leadership. In cooperative style of leadership, this is same as democratic style. Okay, ಹೆಸರೊಂದು ಬೇರೆ ಅಷ್ಟೇ. This is same as democratic leadership. And again I will give one PDF. ಓಕೆ, ಅದರಲ್ಲಿ ಯಾವ ಟೈಪ್ಸ್ ಇದೆ, ಅದರಲ್ಲಿ ಹೇಗೆ ಪಾಯಿಂಟ್ಸ್ ಇದೆ, ಅದನ್ನು ಕೂಡ ನೀವು ನೋಡಬಹುದು, ಓದ್ಬೋದು, ಎಕ್ಸಾಮಿಗೆ ಬರಿಬಹುದು. ಒಂದು PDF ಹಾಕ್ತೇನೆ ನಾನು ಗ್ರೂಪಿಗೆ. ಕ್ಲಿಯರ್? ನಾವು ಸಿ, ಎಂಪ್ಲಾಯೀಸ್ ಒಪಿನಿಯನ್ಸ್ ಪ್ಲೇ ಆ್ಯನ್ ಇಂಪಾರ್ಟೆಂಟ್ ರೋಲ್ ಇನ್ ದ ಅಪ್ರೋಚ್. ದೇ ಆರ್ ಅಲೌಡ್ ಟು ಪಾರ್ಟಿಸಿಪೇಟ್ ಇನ್ ಇಂಪಾರ್ಟೆಂಟ್ ಡಿಸಿಷನ್ ಮೇಕಿಂಗ್. ಹೌದಲ್ವಾ? ಡೆಮೊಕ್ರೆಟಿಕಲ್ಲಿ ಕೂಡ ನಾನು ಇದನ್ನೇ ಹೇಳಿದ್ದೆ, ಎಂಪ್ಲಾಯೀಸ್ ಆರ್ ಅಲೌಡ್ ಟು ಟೇಕ್ ದ ಡಿಸಿಷನ್ ನೋಡಿ. ಆ ಇಮೇಜ್ ನೆನಪಿದೆಯಾ, ಒಂದು ದೊಡ್ಡ ಟೇಬಲ್ ಇತ್ತು, ಅಲ್ಲಿ ಸುತ್ತ ಕೂಡ ಆರೆಂಜ್ ವ್ಯಕ್ತಿತ್ವಗಳು ಎಲ್ಲ ಕೂತಿತ್ತಲ್ವಾ, ಆ ಇಮೇಜ್ ನೆನಪಿದೆಯಾ? ದಟ್ ಈಸ್ ಓನ್ಲಿ ಡೆಮೊಕ್ರೆಟಿಕ್ ಲೀಡರ್ಶಿಪ್ ಸ್ಟೈಲ್. ಅದನ್ನೇ ನಾವಿಲ್ಲಿ ಕೋಆಪರೇಟಿವ್ ಸ್ಟೈಲ್ ಆಫ್ ಲೀಡರ್ಶಿಪ್ ಅಂತ ಕೂಡ ಹೇಳ್ತೇವೆ. ಓಕೆ, ವಾಟ್ ಹ್ಯಾಪನ್ಸ್ ಹಿಯರ್, ದ ಸೂಪರ್ವೈಸರ್ ಹವೆವರ್ ಸ್ಟಿಲ್ ಹ್ಯಾಸ್ ದ ಆಪರ್ಚುನಿಟಿ ಟು ಡೆಲಿಗೇಟ್ ಆ್ಯಂಡ್ ಇಶ್ಯೂ ವರ್ಕ್ ಇನ್ಸ್ಟ್ರಕ್ಷನ್ ಟು ಹಿಸ್ ಸಬಾರ್ಡಿನೇಟ್ಸ್. ಸೂಪರ್ವೈಸರ್ ಯಾರಿದ್ದಾರೆ ಅವನಿಗೆ ಯಾವ ರೈಟ್ ಕೂಡ ಇದೆ, ಅವನ ವರ್ಕನ್ನು ಡೆಲಿಗೇಟ್ ಮಾಡುವುದು ಅಂದರೆ ಹಂಚಿಕೊಡುವುದು ಕೆಳಗಿನವರಿಗೆ, ಸಬಾರ್ಡಿನೇಟ್ಸ್ಗಳಿಗೆ ಅವನ ಕೆಲಸವನ್ನು ಹಂಚಿಕೊಡುವ ಅಧಿಕಾರ ಕೂಡ ಅವನಿಗಿದೆ. ಮತ್ತು ಎಂಪ್ಲಾಯೀಸ್ ಯಾರಿದ್ದಾರೆ, ದೇ ಕ್ಯಾನ್ mingle or engage in the decision taking process. This is called cooperative style of leadership. What is advantage? Leadership style based on collaboration between superiors and their subordinates have many advantages. What are they? Empirical research has shown that the motivation of employees who have been integrated into the decision-making process of a business was much higher than that of employees who were only allowed to execute the orders of their supervisors. ಏನದರ ಅರ್ಥ, ಎಲ್ಲಿ ನೀವು ಡಿಸಿಷನ್ ಮೇಕಿಂಗಿಗೆ ಎಂಪ್ಲಾಯೀಸ್ಗಳನ್ನು ಇನ್ವಾಲ್ವ್ ಮಾಡಿರ್ತೀರಿ, ಅಲ್ಲಿಯ ಮೋಟಿವೇಶನ್ಗಳು
ಈ ಡಿಸಿಷನ್ಗೆ ತೆಕ್ಕೊಳ್ಳೋದ ಅಂತಹ ಅಥಾರಿಟೇರಿಯನ್ ಅಟೋಕ್ರೆಟಿಕ್ ಏನಿದೆ ಅಂತಹ ಪ್ಲೇಸ್ಗಳಲ್ಲಿರುವ ಎಂಪ್ಲಾಯೀಸ್ಗಳಿಗಿಂತ ಹೆಚ್ಚು ಮೋಟಿವೇಟ್ ಆಗಿರ್ತಾರೆ. ಕ್ಲಿಯರ್? ದ ಸೂಪರ್ವೈಸರ್ ಪ್ರಮೋಟ್ಸ್ ದ ಕ್ರಿಯೇಟಿವಿಟಿ ಆಫ್ ಹಿಸ್ ಸಬಾರ್ಡಿನೇಟ್ಸ್ ಇನ್ ದಿಸ್ ಕೋಆಪರೇಟಿವ್ ನೇಚರ್ ಆಫ್ ಲೀಡರ್ಶಿಪ್. ಹಿ ವಿಲ್ ರಿಸೀವ್ ಆಲ್ ದ ಸಜೆಷನ್ಸ್ ಅಲ್ವಾ. ಇನ್ ದ ಕೋಆಪರೇಟಿವ್ ಏನು, ಹಿ ವಿಲ್ ರಿಸೀವ್ ಆಲ್ ದ ಸಜೆಷನ್ ಫ್ರಮ್ ದ ಎಂಪ್ಲಾಯೀಸ್. ಡಿಸಿಷನ್ ಮೇಕಿಂಗಲ್ಲಿ ಏನಾದರೂ ಒಂದು ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡಲಿಕ್ಕಿದೆ, ಯಾವ ತರಹದ ಪ್ರಾಡಕ್ಟ್, ಯಾವ ಕಲರ್, ಪ್ಯಾಕೆಟಿಗೆ ಯಾವ ಕಲರ್ ಕೊಡುವುದು, ಯಾವ ರೀತಿಯ ಬ್ರ್ಯಾಂಡಿಂಗ್ ಮಾಡುವುದು, ಹೇಗೆ ಪ್ಯಾಕಿಂಗ್ ಮಾಡೋದು, ಫಾಂಟ್ ಯಾವ ಸ್ಟೈಲಲ್ಲಿ ಕೊಡೋದು, ವಾಟ್ ಈಸ್ ದ ಇಮೇಜ್ ಯು ಆರ್ ಗೋಯಿಂಗ್ ಟು ಇನ್ಕ್ಲೂಡ್ ಆ್ಯಂಡ್ ವಾಟ್ ಈಸ್ ಇನ್ಸೈಡ್ ದ ಪ್ಯಾಕೆಟ್. ಓಕೆ, ಹೌ ದ ಇಫ್ ಇಟ್ ಈಸ್ ಅ ಫುಡ್ ಪ್ರಾಡಕ್ಟ್, ವಾಟ್ ಈಸ್ ಅ ಫ್ಲೇವರ್ ಎಕ್ಸೆಟ್ರಾ. ದೀಸ್ ಆ್ಯಂಡ್ ಆಲ್ ಡಿಸಿಷನ್ ಮೇಕಿಂಗ್ ಅಂದರೆ ಅದು ವಿಷಯಗಳನ್ನು ಹಂಚಿಕೊಳ್ಳುವುದು ಮತ್ತು ಫೈನಲೈಸ್ ಮಾಡೋದನ್ನು ನಾವು ಡಿಸಿಷನ್ ಮೇಕಿಂಗ್ ಅಂತ ಹೇಳ್ತೇವೆ. ಸೊ ಇದರಲ್ಲಿ ಇಫ್ ಯು ಟೇಕ್ ದ ಸಜೆಷನ್ ಫ್ರಮ್ ಯುವರ್ ಎಂಪ್ಲಾಯೀಸ್, there will be much creativity in it. Okay, these are the advantages of cooperative style of leadership. What is the before that, another additional advantage is there, that is the involvement of employees in the decision making process provides some relief for the company management. ಅರ್ಥ ಆಯ್ತಾ? ಸಮ್ ರಿಲೀಫ್. ಎಲ್ಲ ಕೂಡ ಮ್ಯಾನೇಜ್ಮೆಂಟೇ ಮಾಡಬೇಕು ಅಂತ ಹೇಳುವಾಗ ಇಟ್ ವಿಲ್ ಬಿ ಸ್ಟ್ರೆಸ್ಫುಲ್, ರೈಟ್? ಎಲ್ಲ ಕೂಡ ಮಾಡಬೇಕು ಅಂತ ಹೇಳುವಾಗ ಕೆಲವು ವರ್ಕ್ಗಳನ್ನು ಸಬಾರ್ಡಿನೇಟ್ಸ್ಗಳಿಗೆ ವಹಿಸಿಕೊಟ್ಟಾಗ, ಡೆಲಿಗೇಟ್ ಮಾಡಿದಾಗ, ದೇರ್ ವಿಲ್ ಬಿ ಸಮ್ ರಿಲೀಫ್ ಟು ದ ಮ್ಯಾನೇಜ್ಮೆಂಟ್. ಇನ್ ಪ್ರಾಕ್ಟೀಸ್ ಅ ಪ್ಲೆಸೆಂಟ್ ಆಪರೇಟಿಂಗ್ ಆ್ಯಂಡ್ ವರ್ಕಿಂಗ್ ಎನ್ವಿರಾನ್ಮೆಂಟ್ ಕ್ಯಾನ್ ಬಿ ಅಟೆಸ್ಟೆಡ್. ಇನ್ ಅಡಿಷನ್, ಕಂಪನೀಸ್ ದ್ಯಾಟ್ ಪ್ರಿಫರ್ ದ ಕೋಆಪರೇಟಿವ್ ಲೀಡರ್ಶಿಪ್ ಸ್ಟೈಲ್ ಅಚೀವ್ ಫಾರ್ ಬೆಟರ್ ಬಿಸ್ನೆಸ್ ರಿಸಲ್ಟ್ ದ್ಯಾನ್ ಕಾಂಪಿಟೀಟರ್ಸ್. ಅರ್ಥ ಆಯ್ತಲ್ವಾ? ಏನು ಅಥಾರಿಟೇರಿಯನ್ ಸ್ಟೈಲ್ ಏನಿದೆ, ಎಲ್ಲವನ್ನು ಲೀಡರೇ ಮಾಡೋದು, ಅವನು ಹೇಳಿದ ಹಾಗೆ ಮಾಡಬೇಕು, ಜಸ್ಟ್ ಎಂಪ್ಲಾಯೀಸ್ಗಳು ಅವನು ಹೇಳಿದ ಹಾಗೆ ಕೇಳಿದ್ರಾಯಿತು, ಅಂತಹ ಸ್ಟೈಲ್ಗಿಂತಲೂ ಕೋಆಪರೇಟಿವ್ ಸ್ಟೈಲ್ ಅಥವಾ ಡೆಮೋಕ್ರೆಟಿಕ್ ಸ್ಟೈಲ್ ಏನಿದೆ, ಇದನ್ನು ಅಳವಡಿಸಿಕೊಂಡ ಬಿಸ್ನೆಸ್ಗಳು ಮಾರ್ಕೆಟಲ್ಲಿ ಹೆಚ್ಚು ಹೆಸರು ಗಳಿಸಿವೆ ಮತ್ತು ಡಿಮಾಂಡ್ ಹೊಂದಿವೆ ಅಂತ ಅರ್ಥ. ಓಕೆ, ಇಟ್ ಹ್ಯಾಸ್ ಅಚೀವ್ಡ್ ಮಚ್ ಮೋರ್ ರಿಸಲ್ಟ್. ಡಿಸ್ಅಡ್ವಾಂಟೇಜಸ್: the cooperative leadership style runs the risk that important decisions cannot be made quickly enough. That you know, because of collective decision making, ಎಲ್ಲರೂ ಸೇರಿಕೊಂಡು ಮಾಡುವ ಡಿಸಿಷನ್ ಮೇಕಿಂಗ್ ಆದ ಕಾರಣ ಯು ಕಾಂಟ್ ಟೇಕ್ ಕ್ವಿಕ್ ಡಿಸಿಷನ್, ಇಟ್ ವಿಲ್ ಟೈಮ್ ಟೇಕನ್. ಒಬ್ಬರು ಮಾಡುವ ಡಿಸಿಷನ್ ಮತ್ತು ಇಬ್ಬರು ಚರ್ಚೆ ಮಾಡಿಕೊಂಡು ಮಾಡುವ ಡಿಸಿಷನ್, ಅಥವಾ ಅದೇ ಇಬ್ಬರಿದ್ದರೆ ಸ್ವಲ್ಪ ಲೇಟ್ ಆಗ್ತದೆ, ತುಂಬ ಮಂದಿ ಇದ್ದಾರಲ್ವಾ, ಸೊ ಇಟ್ ಈಸ್ ನಾಟ್ ಕ್ವಿಕ್ಲಿ. You can't take a quick decision. That is the matter. Even in this type of leadership model, the leader can be overwhelmed if he is always anxious to make all the employees feel good about what is going on. It may also be that ಎಂಪ್ಲಾಯೀಸ್ ಆರ್ ನಾಟ್ ಡಿಸಿಪ್ಲಿನ್ಡ್ ಇನ್ ಕ್ಯಾರಿಂಗ್ ಔಟ್ ದೇಯರ್ ಡ್ಯೂಟೀಸ್. ಹೌದಲ್ವಾ? ಹೆಚ್ಚು ಫ್ರೀ ಆಗಿದ್ದರೆ ಏನಾಗ್ತದೆ, ತಲೆ ಮೇಲೆ ಬಂದು ಕೂತ್ಕೊಳ್ತಾರೆ. ಅದೇ ರೀತಿ ಒಬ್ಬ ಲೀಡರ್ ಅಥವಾ ಮ್ಯಾನೇಜರ್ ಎಂಪ್ಲಾಯೀಸ್ಗಳ ಜೊತೆಗೆ ಹೆಚ್ಚು ಫ್ರೀ ಆಗಿದ್ದರೆ, ಎಲ್ಲವನ್ನು ಅವರಿಗೆ ಬಿಟ್ಟು ಕೊಟ್ಟಾಗ ಅವರಿಗೊಂದು ಡಿಸಿಪ್ಲಿನ್ ಇರುವುದಿಲ್ಲ, ಅವರ ಕೆಲಸವನ್ನು ಅವರು ಕರೆಕ್ಟಾಗಿ ಮಾಡುವುದಿಲ್ಲ. ದಿಸ್ ಈಸ್ ದ ಡಿಸ್ಅಡ್ವಾಂಟೇಜ್. ಬಟ್ ಏನು ಡಿಸ್ಅಡ್ವಾಂಟೇಜಸ್ ಕಡಿಮೆ ಇದ್ದು ಈ ಕೋಆಪರೇಟಿವ್ ಅಥವಾ ಡೆಮೋಕ್ರೆಟಿಕ್ಗೆ ಅಡ್ವಾಂಟೇಜ್ಗಳು ಹೆಚ್ಚಿದೆ. ಸೊ ಇಟ್ ಈಸ್ ಪ್ರಿಫರ್ಡ್ ಟು ಸೆಲೆಕ್ಟ್ democratic leadership. Last one, the laissez-faire style of leadership. ಏನು laissez-faire style ಅಂದರೆ, ಇದನ್ನು ನಾವು ಫ್ರೀ ರೈನ್ ಲೀಡರ್ಶಿಪ್ ಅಂತ ಕೂಡ ಹೇಳ್ತೇವೆ. ದ ಟರ್ಮ್ laissez-faire ಕಮ್ಸ್ ಫ್ರಮ್ ದ ಫ್ರೆಂಚ್ ಆ್ಯಂಡ್ ಮೀನ್ಸ್ ಲೆಟ್ ಇಟ್ ಹ್ಯಾಪನ್. ಯಾವ ರೀತಿ ಆಗ್ತದೆ ಆ ತರಹ ಸಿಚುವೇಶನಿಗೆ ತಕ್ಕಂತೆ ಲೀಡರ್ಶಿಪ್. ಇನ್ ದಿಸ್ ಲೀಡರ್ಶಿಪ್ ಸ್ಟೈಲ್ ಎಂಪ್ಲಾಯೀಸ್ ಹ್ಯಾವ್ ಕಂಪ್ಲೀಟ್ ಫ್ರೀಡಮ್ ಇನ್ ಹೌ ದೇ ಡೂ ದೇಯರ್ ಜಾಬ್. ಕಂಪ್ಲೀಟ್ ಫ್ರೀಡಮ್ ಕೊಟ್ಟಿರ್ತದೆ ಎಂಪ್ಲಾಯೀಸಿಗೆ, ನಿಮಗೆ ಬೇಕಾದ ಹಾಗೆ ಅಕಾರ್ಡಿಂಗ್ ಟು ಯುವರ್ ವಿಶ್ ಯು ಕ್ಯಾನ್ ಡೂ ದ ಜಾಬ್ ಅಲ್ವಾ, ಚಾನ್ಸ್ ಅಲ್ವಾ, ಹೀಗೆ ಕೊಡಬೇಕು. ದೇ ಹ್ಯಾವ್ ಅ ಬ್ರಾಡ್ ಸ್ಕೋಪ್ ಫಾರ್ ಆ್ಯಕ್ಷನ್. ಎಲ್ಲಿ ಯಾವ ರೀತಿ ಬೇಕು ಆ ತರಹ ಅವರು ವರ್ಕ್ ಮಾಡಬಹುದು. ದೇ ಹ್ಯಾವ್ ಕಂಪ್ಲೀಟ್ ಫ್ರೀಡಮ್ ಫಾರ್ ದ್ಯಾಟ್. ದ ಗ್ರೂಪ್ ಡಿಸೈಡ್ಸ್ ಆನ್ ದ ಪ್ರೊಸೀಜರ್ಸ್ ಆ್ಯಂಡ್ ಟೇಕ್ಸ್ ಕಂಟ್ರೋಲ್ ಆಫ್ ದ ಡಿಸಿಷನ್ಸ್ ಟೇಕನ್. The supervisor assumes the role of the information broker and is also available as a consultant for emerging ಇಶ್ಯೂಸ್. ಅಂದರೆ ಆಲ್ ದ ಡಿಸಿಷನ್, ಮೈನರ್ ಡಿಸಿಷನ್ಸ್ ಎಲ್ಲ ಅವರಿಗೆ ಬಿಟ್ಟಿರ್ತಾರೆ, ನಿಮಗೆ ಹೇಗೆ ಬೇಕೋ ಹಾಗೆ ಮಾಡಿಕೊಳ್ಳಿ ಅಂತ ಹೇಳೋದನ್ನೇ ನಾವು ಲೇಸಿಯಸ್ ಫೇರ್ ಅಂತ ಹೇಳ್ತೇವೆ. ಅಂದರೆ ಫ್ರೀ ರೈನ್, ಅಕಾರ್ಡಿಂಗ್ ಟು ದೇರ್ ವಿಶ್ ಇಟ್ ಈಸ್ ಲೆಫ್ಟ್. ಎಂಪ್ಲಾಯೀಸ್ಗೆ ಹೇಗೆ ಬೇಕೋ ಹಾಗೆ ಮಾಡಲಿಕ್ಕೆ. ಮೇಜರ್ ಅಥವಾ ಎಮರ್ಜಿಂಗ್ ಇಶ್ಯೂಸ್ ಅಂತ ಇದೆ, ಒಂದು ಸ್ವಲ್ಪ ಕಠಿಣವಾದ ಪ್ರಾಬ್ಲಮ್ಸ್, ಅಂಥವುಗಳಲ್ಲಿ ಮಾತ್ರ ಲೀಡರ್ ಬರ್ತಾನೆ ಸಾಲ್ವ್ ಮಾಡಿಕೊಡಲಿಕ್ಕೆ ಆ್ಯಸ್ ಅ ಕನ್ಸಲ್ಟೆಂಟ್. ಒಂದು ಕನ್ಸಲ್ಟೆಂಟ್ನ ರೂಪದಲ್ಲಿ ಬಂದು ಅದನ್ನು ಸಾಲ್ವ್ ಮಾಡಿ ಕೊಡ್ತಾನೆ. ಇದಾಗಿದೆ ಲೇಸಿಯಸ್ ಫೇರ್. ಅಡ್ವಾಂಟೇಜ್ ಏನು? ದ ಅಡ್ವಾಂಟೇಜಸ್ ಆಫ್ ದಿಸ್ ಲೀಡರ್ಶಿಪ್ ಸ್ಟೈಲ್ಸ್ ಆರ್ ಅಟ್ರಿಬ್ಯೂಟೆಡ್ ಟು ದ ಎನಾರ್ಮಸ್ ಸ್ಕೋಪ್ ಫಾರ್ ಡಿಸಿಷನ್ ಮೇಕಿಂಗ್ ಆನ್ ದ ಪಾರ್ಟ್ ಆಫ್
the employees. There are much advantages. Their motivation is very high in this type of leadership. ಹೌದಲ್ವಾ? ಯಾರು ಕೇಳೋರಿಲ್ಲ. ನಮ್ಮಿಷ್ಟದಂತೆ ನಾವು ಮಾಡೋದಂದರೆ ದಿನಾಲು ಕೆಲಸಕ್ಕೆ ಹೋಗ್ತೇವಲ್ವಾ, ಯಾರು ಕೇಳೋರಿಲ್ಲ ಅಂದರೆ ಹಾಗೆ. ಸೊ their motivation level is very high. The creativity of employees is encouraged, correct? All the decisions are taken according to their wish. Creativity ಇರ್ತದೆ, ಐಡಿಯಾಸ್, ಡಿಫ್ರೆಂಟ್ ಐಡಿಯಾಸ್ ಇರ್ತದೆ. ಸೊ the creativity level of employees is much better and it is encouraged. In addition, the high level of personal responsibility promotes the independence of employees. There will be ಪರ್ಸ್ನಲ್ ರೆಸ್ಪಾನ್ಸಿಬಿಲಿಟಿ ಏನಾಗಿರ್ತದೆ, ನಮಗೆ ಬಿಟ್ಟಿದ್ದಾರೆ ಅಂತ ಹೇಳುವಾಗ ನಿಜವಾಗಿ ಕೇರ್ಲೆಸ್ ಅಲ್ಲ, ದೇರ್ ಶುಡ್ ಬಿ ಸಮ್ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ಇಟ್. ಓಕೆ, ಇಟ್ ಪ್ರಮೋಟ್ಸ್ ದ ಇಂಡಿಪೆಂಡೆನ್ಸ್ ಆಫ್ ಎಂಪ್ಲಾಯೀಸ್. ಯಾರ ಮೇಲೂ ಡಿಪೆಂಡ್ ಆಗದೆ ಸೆಲ್ಫ್ ಆಗಿ ಇಂಪ್ರೂವ್ ಆಗ್ತಾರೆ, ಸೆಲ್ಫ್ ಆಗಿ ವರ್ಕ್ ಮಾಡ್ತಾರೆ, ರೆಸ್ಪಾನ್ಸಿಬಲ್ ಆಗಿರ್ತಾರೆ. ದೀಸ್ ಆರ್ ದ ಅಡ್ವಾಂಟೇಜಸ್. ನಾವು ಸಿ ದ ಡಿಸ್ಅಡ್ವಾಂಟೇಜಸ್. ಇನ್ ಆನ್ ಆರ್ಗನೈಸೇಷನ್ ನಾಟ್ ಆಲ್ ದ ಸಬಾರ್ಡಿನೇಟ್ಸ್ ಕ್ಯಾನ್ ಡೂ ವಿದೌಟ್ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್. ಸರಿ ಅಲ್ವಾ? ಇಲ್ಲಿ ನಾನು ಏನು ಹೇಳಿದೆ, ಇನ್ ದಿಸ್ ಲೇಸಿಯಸ್ ಫೇರ್ ಸ್ಟೈಲ್ ಏನು ಹೇಳಿದೆ, ಇನ್ ದ ಎಮರ್ಜಿಂಗ್ ಇಶ್ಯೂಸ್ ಅಥವಾ ಯಾವುದಾದ್ರೂ ಕಠಿಣ ಸಮಯದಲ್ಲಿ ಮಾತ್ರ ಲೀಡರ್ ಬರ್ತಾನೆ, ದಟ್ ಈಸ್ ಸೂಪರ್ವೈಸರ್ ಬರ್ತಾನೆ, ಏನು ಮಾಡ್ತಾನೆ, ಕನ್ಸಲ್ಟೆಂಟ್ ತರಹ ಐಡಿಯಾಸ್ ಕೊಡ್ತಾನೆ, ಅಂದರೆ ಇನ್ಸ್ಟ್ರಕ್ಷನ್ ಕೊಡ್ತಾನೆ, ಹೀಗೆ ಮಾಡಿ ಅಂತ ಹೇಳಿ. ಸೊ ಎಲ್ಲ ಕಂಪನಿಗಳಲ್ಲಿ ಅಥವಾ ಆರ್ಗನೈಸೇಷನ್ಗಳಲ್ಲಿ ಅಷ್ಟು ಚುರುಕಾದ ಅಥವಾ ಆ್ಯಕ್ಟಿವ್ ಆದ, ಏಬಲ್ ಆದ ಸಬಾರ್ಡಿನೇಟ್ಗಳು ಇರುವುದಿಲ್ಲ. ಅವರಷ್ಟಕ್ಕೆ ಅವರು ಕೆಲಸ ಮಾಡುವಷ್ಟು ಎಬಿಲಿಟಿ ಇರುವಂತಹ ಸಬಾರ್ಡಿನೇಟ್ಸ್ ಇರುವುದಿಲ್ಲ. ಸೊ ಅಲ್ಲೆಲ್ಲ ಈ ಲೇಸಿಯಸ್ ಫೇರ್ ಎನ್ನುವ ಸ್ಟೈಲ್ ನಡೆಯುವುದಿಲ್ಲ. ಇಟ್ ಈಸ್ ನಾಟ್ ಪಾಸಿಬಲ್ ಟು ಅಡಾಪ್ಟ್ ದ್ಯಾಟ್ ಸ್ಟೈಲ್ ಆಫ್ ಲೀಡರ್ಶಿಪ್ ಇನ್ ದೋಸ್ organization. Discipline can be lost, that is 100%, ಅಲ್ವಾ? nobody is going to ask you, you can do all the work according to your wish ಅಂತ ಹೇಳಿದರೆ what is you are losing there? You are losing the discipline of the workers. Decisions that are important for the existence of the company cannot be made in time. whatever the important decisions are there, you can't take in time. ಎಲ್ಲಿ ಬೇಕು ಆ ಸಿಚುವೇಷನಲ್ಲಿ ಆ ಹೊತ್ತಿಗೆ ನಿಮಗೆ ಬೇಕಾದ ಹಾಗೆ ಡಿಸಿಷನ್ ತಗೊಳ್ಳಿಕ್ಕೆ ಆಗುವುದಿಲ್ಲ. ಬಿಕಾಸ್ you have to take the suggestion of all. It will take the time. You can't make the quick decisions. Some employees run the risk of abusing the leeway left to them by executives. In addition, employees who are more reserved are neglected and less integrated in the decision making process. ಯಾರು ತುಂಬ knowledgeable ಆಗಿರ್ತಾರೆ and who can take the exact decisions and ideas, who will get the ideas, ಅವರನ್ನು ಇಗ್ನೋರ್ ಮಾಡಲಾಗುತ್ತದೆ. ಅಂದರೆ ಈಗ ನಾವು ಹೇಗೆ ಅಂದರೆ, ನಾವಾಗಿ ಒಬ್ಬರು ಇಂಟರ್ವ್ಯೂ ಮಾಡಿ ಒಂದು ಪ್ಲೇಸಿಗೆ ಸೆಲೆಕ್ಟ್ ಮಾಡಿ ಅವನನ್ನು ನೀನೇ ಡಿಸಿಷನ್ ತಗೊಳ್ಳಿಕ್ಕೆ ಅಥವಾ ನೀನೇ ಈ ಕೆಲಸವನ್ನು ಮಾಡಲಿಕ್ಕೆ ಅಂತ ಹೇಳಿದರೆ ಈಸ್ ಏಬಲ್ ಅಂತ ಅರ್ಥ. ಇಲ್ಲಿ ಹಾಗಲ್ಲ, ಆಲ್ ಎಂಪ್ಲಾಯೀಸ್ ಆರ್ ಈಕ್ವಲ್. ಅಲ್ಲಿ ಏನಾಗ್ತದೆ, ಸ್ಕಿಲ್ಡ್ ಆ್ಯಂಡ್ ಅನ್ಸ್ಕಿಲ್ಡ್, ಯಾರು ಏಬಲ್ ಆ್ಯಂಡ್ ಅನೇಬಲ್ ಎಲ್ಲರನ್ನು ಒಟ್ಟಿಗೆ ಸೇರಿದಾಗ ಯಾರು ಏಬಲ್ ಇದ್ದಾರೆ ನೋಡಿ ಅವರಿಗೆ ಕಡಿಮೆ ಚಾನ್ಸ್ ಸಿಕ್ಕಿದಾಗೆ ಆಗ್ತದೆ. ದಿಸ್ ಇಸ್ ದ ಡಿಸ್ಅಡ್ವಾಂಟೇಜ್. Okay, this is turn means that these employees perform poorer quality work and therefore sooner or later come into conflict with their colleagues. ಅಂದರೆ nobody will ask, right? ಎಷ್ಟೊತ್ತಿಗೂ ನಾವು ಕೆಲಸ ಮಾಡ್ಬೋದು, ಯಾರೂ ಕೇಳಲಿಕ್ಕೆ ಬರುವುದಿಲ್ಲ. ಸ್ವಲ್ಪ ಮತ್ತೆ ಮಾಡುವ ಅಥವಾ ಮುಂಚೆ ಮಾಡುವ, ಕಡಿಮೆ ಮಾಡುವ ಅಥವಾ ಹೆಚ್ಚು ಮಾಡುವ ಎಲ್ಲ ಅವರ ಡಿಸಿಷನ್ ಆಗಿರ್ತದೆ ಇನ್ ದಿಸ್ ಟೈಪ್. ಸೊ ಇಲ್ಲಿ ಜಗಳಗಳು ಬರುವ ಸಾಧ್ಯತೆ ಇರ್ತದೆ. ನಾನು ಕೆಲಸ ಮಾಡಿದೆ, ನೀನು ಮಾಡಲಿಲ್ಲ, ಆ್ಯಂಡ್ ಅಲ್ಲೇ ಇರ್ತಾರಲ್ವ ಕೊಲೀಗ್ಸ್ ಎಲ್ಲ. ಸೊ ದೇರ್ ವಿಲ್ ಬಿ ಚಾನ್ಸಸ್ ಆಫ್ ಕಾನ್ಫ್ಲಿಕ್ಟ್ ಇನ್ ದಿಸ್ ಸ್ಟೈಲ್ ಆಫ್ ಲೀಡರ್ಶಿಪ್. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್. ದಿಸ್ ಇಸ್ ಅಬೌಟ್ ಲೀಡರ್ಶಿಪ್ ಸ್ಟೈಲ್ಸ್. ಎಷ್ಟು ಸ್ಟೈಲ್ ಹೇಳಿದೆ ಅಷ್ಟು ಕೂಡ ಕಲೀರಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಲೀಡರ್ಶಿಪ್ಸ್ ಆರ್ ದೇರ್. ಓಕೆ, ಸೊ ಐ ವಿಲ್ ಸೆಂಡ್ one PDF. You can see that also. You can read from it. And thank you for watching. As I'll mention your name and class section below. Okay, thank you.